ನಮಸ್ಕಾರ. ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿ ಎ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ನಾನು ಸಿದ್ಧಾರ್ಥ ರೇಡಿಯೋ ಮುಖಾಂತರ ಒಂದು ಪ್ರಥಮ ಚಿಕಿತ್ಸೆ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಸಿದ್ಧಾರ್ಥ ರೇಡಿಯೋವನ್ನು ಕೇಳಿರಿ ಮತ್ತು ತಮ್ಮ ನಾಲೆಜನ್ನು ಉನ್ನತ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೂ ಇದು ಫಸ್ಟ್ ಏಡ್ ಬಗ್ಗೆ ಇವತ್ತು ಹೇಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಾರೆ ಸಿದ್ಧಾರ್ಥ ರೇಡಿಯೋರು. ಸೊ ನನ್ನ ಒಂದು ಟಾಕನ್ನು ನೀವು ಕೇಳಿಬಿಟ್ಟು ನಿಮ್ಮ ಒಂದು ಜೀವನದಲ್ಲಿ ಎಲ್ಲ ಅಳವಡಿಸಬೇಕು, ಪ್ಲಸ್ ಅಕ್ಕಪಕ್ಕದವರಿಗೆ ಈ ಒಂದು ಮೆಸೇಜನ್ನು ತಲುಪಿಸಬೇಕು. ಅದಕ್ಕೆ ಈ ದಿನ ನಾವು ವಿಶ್ವ ಪ್ರಥಮ ಚಿಕಿತ್ಸೆ ದಿನ ಅಂದು ಆಚರಣೆ ಮಾಡೋಕ್ಕೆ ಒಂದು ಅರ್ಥ ಆಗುತ್ತೆ. ವಿಶ್ವ ಪ್ರಥಮ ಚಿಕಿತ್ಸೆ ದಿನವಂತೂ ಸೆಪ್ಟೆಂಬರ್ 13 ಎಲ್ಲ ಕಡೆ ವಿಶ್ವದಲ್ಲಿ ಆಚರಣೆ ಮಾಡಲಾಗ್ತದೆ. ಈ ವರ್ಷದ ಘೋಷವಾಕ್ಯ ಏನೆಂದರೆ ಫಸ್ಟ್ ಏಡ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಪ್ರಥಮ ಚಿಕಿತ್ಸೆ ಮತ್ತು ಹವಾಮಾನ ಬದಲಾವಣೆ. ಏಕೆಂದರೆ ಈ ಫಸ್ಟ್ ಏಡ್ ಅನ್ನೋದು ಭಾಳ ಮುಖ್ಯವಾದದ್ದು. ಯಾಕೆಂದರೆ ಈ ಕೆಲವು ಸಂದರ್ಭಗಳಲ್ಲಿ ಪೇಷಂಟು ಉದಾಹರಣೆ ಒಂದು ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾರೆ. ಅಂಥ ಟೈಮ್ನಲ್ಲಿ ಸಾರ್ವಜನಿಕರು ಏನು ಮಾಡಬೇಕು, ಪ್ಲಸ್ ವಿದ್ಯಾವಂತರು ಏನು ಮಾಡಬೇಕು, ಪ್ಲಸ್ ಮೆಡಿಕಲ್ ಟೀಮ್ ಏನು ಮಾಡಬೇಕು. ಈ ಒಂದು ಪ್ರಥಮ ಚಿಕಿತ್ಸೆ ಕೊಟ್ಟ ತಕ್ಷಣ ಆ ಗೋಲ್ಡನ್ ಅವರ್ ಏನಂತಾರೆ, ಫಸ್ಟ್ 1 hour to 3 hours ಗೋಲ್ಡನ್ ಅವರ್ ಅಂತಾರೆ. ಇನ್ನು ಕೆಲವು ಸತಿ ಹಾವು ಕಚ್ಚಿದರೆ 6 ಗಂಟೆ ತನಕ ಗೋಲ್ಡನ್ ಅವರ್ಸ್ ಅಂತಾರೆ. ಸೊ ಈ ಗೋಲ್ಡನ್ ಅವರ್ ಏನಿದೆ, ಈ ಟೈಮ್ನಲ್ಲಿ ಪ್ರಥಮ ಚಿಕಿತ್ಸೆ ಸಿಕ್ಕಲಿಲ್ಲ ಅಂದರೆ ಆವಾಗ ಜೀವಕ್ಕೆ ಅಪಾಯ. ಆದುದರಿಂದ ಈ ಒಂದು ಪ್ರಥಮ ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸೋಕ್ಕೆ ವಿಶ್ವದಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗ್ತದೆ. ಮತ್ತು ಕೆಲವು ಸಂದರ್ಭಗಳಿರುತ್ತೆ. ಏನು ಸಂದರ್ಭ ಅಂದರೆ, ಇವಾಗ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಮೂರ್ಛೆ ತಪ್ಪು ಅನ್ಕಾನ್ಷಿಯಸ್ ಆಗಿ ಪೇಷಂಟು ನೆಲದ ಮೇಲೆ ಅಥವಾ ಭೂಮಿ ಮೇಲೆ ಬಿದ್ದಿರ್ತಾರೆ. ಅವಾಗ ಏನು ಮಾಡಬೇಕು, ತಕ್ಷಣ ಹೋಗಿ ಕೆಲವರು ಏನು ಮಾಡ್ತಾರೆ, ಅಯ್ಯೋ ಪಾಪ ನೀರು ಕುಡಿಸ್ಬೇಕಂದ್ರೆ ಕುಡಿಸ್ಬಿಡ್ತಾರೆ. ಆವಾಗ ಮೂರ್ಛೆ ತಪ್ಪಿ ಬಿದ್ದಿದ್ರೆ ಅವ್ರಿಗೆ ಅರಿವಿರೋದಿಲ್ಲ. ಆವಾಗ ನಮ್ಮದು ಡೆಗ್ಲ್ಯೂಟೇಷನ್ ಮಸಲ್ಸ್ ಅಂತಾರೆ, ಅಂದರೆ ಈ ಒಂದು ಅನ್ನನಾಳದ ಮಸಲ್ಸ್ ಮತ್ತು ಇದು ಗಾಳಿ ಹೋಗೋದು ಟ್ರೇಕಿಯಾ, ಆ ಎರಡಕ್ಕೆ ಒಂದು ಎಪಿಗ್ಲಾಟಿಸ್ ಅಂತ ಒಂದು ಡಕ್ಕನ ಟೈಪ್ ಬರುತ್ತೆ ಕವರಿಂಗ್. ಈ ಒಂದು ಪ್ಯಾರಲೈಸ್ ಆಗಿ ನಿಂತಿರುತ್ತೆ. ನೀರು ಕುಡಿದ್ರೆ ಏನಾಗುತ್ತೆ, ಆ ನೀರು ಅನ್ನನಾಳಲ್ಲಿ ಹೋಗೋದಿಲ್ಲ, ಶ್ವಾಸಕೋಶದಲ್ಲಿ ಹೋಗ್ಬಿಟ್ಟು ತಕ್ಷಣ ಆಕ್ಸಿಜನ್ ಕೊರತೆಯಿಂದ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸೊ ಜೀವ ಕಳ್ಕೊಂಡು. ಸೊ ಆದ್ದರಿಂದ ಕೆಲವರು ಫಸ್ಟ್ ಏಡ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಈ ಒಂದು ಅರಿವು ಮೂಡಿಸೋಕ್ಕೆ ಈ ದಿನ ನಾವು ಒಂದು ವಿಶ್ವ ಪ್ರಥಮ ಚಿಕಿತ್ಸೆ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನೊಂದು ವಿಷಯ ಹೇಳ್ತೀವಿ, ತಕ್ಷಣ ಹಾವು ಕಚ್ಚಿದರೆ ಏನು ಮಾಡಬೇಕು. ಹಾವು ಕಚ್ಚಿದರೆ ತಕ್ಷಣ ಎಲ್ಲಿ ಕಚ್ಚಿದೆ ಅಲ್ಲಿ ಸ್ವಲ್ಪ ಓಪನಿಂಗ್ ಮಾಡಿಬಿಟ್ಟು ಅದರ ಮೇಲೆ ಒಂದು 4 ಇಂಚ್ ಮೇಲೆ ಸ್ವಲ್ಪ ಬಿಗಿಯಾಗಿ ಒಂದು ದಾರ ಅಥವಾ ಒಂದು ಟೈಟ್ ಟಾರ್ನಿಕೆಟ್ ಥರ ಕಟ್ಟಬೇಕು. ಅದು ಜಾಸ್ತಿನೂ ಟೈಟು ಕಟ್ಟಬಾರ್ದು, ಯಾಕೆಂದರೆ ವೇನ್ ಸರ್ಕ್ಯುಲೇಷನ್ ಸ್ಟಾಪ್ ಆದರೆ ತೊಂದರೆ ಆಗುತ್ತೆ. ಪ್ಲಸ್ ಪ್ರತಿ 10 ನಿಮಿಷಕ್ಕೆ ಒಂದ್ಸತಿ ರಿಲೀಸ್ ಮಾಡಬೇಕು, 3 ಸೆಕೆಂಡ್ ಮತ್ತೆ ಕಟ್ಟಬೇಕು. ಸೊ ತಕ್ಷಣ ಬೇಗ 6 ಗಂಟೆ ಅಥವಾ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಸರ್ಕಾರಿ ಆಸ್ಪತ್ರೆ ಅಥವಾ ಒಂದು ಒಳ್ಳೆ ಪ್ರೈವೇಟ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪ್ರಥಮ ಚಿಕಿತ್ಸೆ ಮಾಡಿ ಅಲ್ಲಿ ಕಳಿಸ್ಬೇಕಾಗುತ್ತೆ. ಸೊ ಈ ಥರ ಇನ್ನೊಂದು, ತಕ್ಷಣ ಎದೆನೋವು ಬಂದ ತಕ್ಷಣ ಏನು ಮಾಡಬೇಕು, ತಕ್ಷಣ ಮಲಗಿಸ್ಬಾರ್ದು. ಆ ಪೇಷಂಟ್ಗೆ ಸ್ವಲ್ಪ ಇನ್ಕ್ಲಿನೇಷನ್ ಕೊಟ್ಬಿಟ್ಟು 45 ಡಿಗ್ರಿಯಲ್ಲಿ ಸ್ವಲ್ಪ ಕೆಮ್ತಾ ಇರಬೇಕು. ಮಕ್ಕಳ ಕಾಯಿಲೆ, ಈ H1N1 ಕಾಯಿಲೆ, ಕೋವಿಡ್ ಕಾಯಿಲೆ ಇದೆಲ್ಲ ಬಂದರೆ ಏನು ಮಾಡಬೇಕು, ತಕ್ಷಣ ಅಲ್ಲಿ ನಮ್ಮ ಗಿಡಮೂಲಿಕೆಯಿಂದ ಏನು ನಮ್ಮ ಪರಂಪರವಾಗಿ ಯೂಸ್ ಮಾಡ್ತಾ ಇದ್ದೀವಿ, ಅರಿಶಿಣ, ಶುದ್ಧವಾದ ಅರಿಶಿಣ ಹಾಲಲ್ಲಿ ಅಥವಾ ಬಿಸಿಲಲ್ಲಿ ಸ್ವಲ್ಪ ಹಾಕಿ ಕುಡಿದ್ರೆ ಅದು ಆ್ಯಂಟಿಸೆಪ್ಟಿಕ್ ಕೆಲಸ ಮಾಡುತ್ತೆ. ಸೊ ಇಂಥದ್ದು ಒಂದು ಫಸ್ಟ್ ಏಡ್ ಮಾಡಿದ ತಕ್ಷಣ ನಾವು ರೆಫರ್ ಮಾಡ್ಬೋದು. ಮತ್ತು ಕೆಲವು ಸತಿ ಪಾಯ್ಸನಿಂಗ್, ಆಕ್ಸಿಡೆಂಟಲ್ ಪಾಯ್ಸನಿಂಗ್ ಆಗ್ತಾರೆ, ಇಲ್ಲ OP ಪಾಯ್ಸನಿಂಗ್ ಅಂದರೆ ಈ ಒಂದು ಪೆಸ್ಟಿಸೈಡ್, ಈ ಗಿಡಗಳಿಗೆ ಔಷಧಿ ಕೊಡ್ತಾರಲ್ಲ, ಔಷಧಿ ಸಿಂಪಡಣೆ ಮಾಡ್ತಾರಲ್ಲ, ಅಂಥ ಔಷಧಿಗಳಿಗೆ ಆಕ್ಸಿಡೆಂಟ್ ಆಗಿರಲಿ, ಏನೋ ನೀರು ಬಾಟ್ಲ್ ಅಂತ ಹಾಕಿರ್ತಾರಲ್ಲ ಅವರು ಗಿಡಕ್ಕೆ ಕುಡಿಯೋಕ್ಕೆ. ಇವಾಗೆಲ್ಲ ಬಿಸ್ಲರಿ ಬಾಟ್ಲ್ಗಳು ಎಲ್ಲ ಅನೇಕ ಯೂಸ್ ಆಗ್ತಾಯಿದೆ. ಕುಡಿಯೋ ನೀರು ಯಾವುದೋ ಮತ್ತು ಅದರಲ್ಲಿ ಮಿಕ್ಸ್ ಮಾಡಿರೋ ನಮ್ಗೆ ಅರಿವಿರೋದಿಲ್ಲ, ಇಟ್ಟಿರ್ತಾರೆ, ತಕ್ಷಣ ಕುಡಿದ್ಬಿಡ್ತಾರೆ. ಅಯ್ಯೋ ಅಂತ ಅವ್ರಿಗೆ ಮತ್ತೆ ತಲೆ ಸುತ್ತು ಬರೋದೆಲ್ಲ ಆಗುತ್ತೆ. ತಕ್ಷಣ ಏನು ಮಾಡಬೇಕು, ಫಸ್ಟು ಸ್ವಲ್ಪ ಉಪ್ಪು ನೀರು ಕುಡಿಸ್ಬಿಟ್ಟು ವಾಂತಿ ಮಾಡಿಸ್ಬೇಕು. ಸೊ ಎಷ್ಟು ಬೇಗ ವಾಂತಿ ಮಾಡ್ತೀರ ಅಷ್ಟು ವಿಷ ಹೊರಗಡೆ ಬಂದಿರುತ್ತೆ. ಅಲ್ಲಿ ಸ್ವಲ್ಪ ಏನು ಅಬ್ಸರ್ವ್ ಆಗಿರುತ್ತೆ, ಅದಕ್ಕೆ ತಕ್ಷಣ ನಾವು ಅಟ್ರೋಪಿನ್ ಇಂಜೆಕ್ಷನ್ನು, ಪಾಮ್ ಇಂಜೆಕ್ಷನ್ನು ಇದೆಲ್ಲ ಕೊಟ್ಟು ನಾವು ಹಾಸ್ಪಿಟಲಲ್ಲಿ ನಾವು ಚಿಕಿತ್ಸೆ ಕೊಡ್ತೀವಿ.
ಇದೇ ಥರ ಇನ್ನೊಂದು ಏನು ಒಂದು ಇದು ಎಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಸ್ವಲ್ಪ ಅವನಿಗೆ ರಕ್ತಸ್ರಾವ ಆಗ್ತಾಯಿದ್ರೆ ತಕ್ಷಣ ಎಲ್ಲಿ ರಕ್ತಸ್ರಾವ ಇದೆ ಅಲ್ಲಿಂದ 1 ಇಂಚ್ ಮೇಲೆ ಟೈಟಾಗಿ ಅಥವಾ ಬಿಗಿಯಾಗಿ ಕಟ್ಟಬೇಕು. ಆವಾಗ ರಕ್ತಸ್ರಾವ ನಿಂತುತ್ತೆ. ಆಮೇಲೆ ಅವನಿಗೆ ಹೈಪೋವಾಲಿಮಿಕ್ ಶಾಕಿಂದ ಸಾಯೋದಿಲ್ಲ, ತಕ್ಷಣ ನಾವು ಕಳಿಸ್ತೀವಿ. ಸೊ ಈ ಥರ ಸಣ್ಣ ಸಣ್ಣ ವಿಚಾರ ನಮ್ಮ ಕಾಮನ್ ಸೆನ್ಸನ್ನು ನಾವು ಏನು ಯೂಸ್ ಮಾಡ್ತೀವಿ, ಪ್ಲಸ್ ನಾವು ನಮ್ಮ ಸೈನ್ಸಲ್ಲಿ ಎಲ್ಲರೂ ಈ ಕಾಲದಲ್ಲಿ ಎಲ್ಲರೂ ಹೈಸ್ಕೂಲ್ ಅಂತ ಓದಿರ್ತಾರೆ, ಇಲ್ಲ ಸ್ಕೂಲ್ ಓದಿರ್ತಾರೆ. ಆ ಸ್ಕೂಲಲ್ಲಿ ಇವಾಗ ಫಸ್ಟ್ ಏಡ್ ಬಗ್ಗೆ ಪಾಠಗಳು ನಡೀತಾ ಇದೆ. ಆ ಒಂದು ನೆನಪಿಟ್ಕೊಂಡು ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಫಸ್ಟ್ ಏಡ್ ಮಾಡಿಕೊಂಡ್ರೆ ನಮಗೆ ಅಮೂಲ್ಯವಾದ ಜೀವನ ಕಾಪಾಡೋಕ್ಕೆ ಒಂದು ಅವಕಾಶಗಳು ಸಿಗುತ್ತೆ. ಮತ್ತು ನಾವು ಈ ಮರಣಗಳು ಏನು ಈಗ ಇದು ಗೋಲ್ಡನ್ ಅವರಲ್ಲಿ ಏನು ನಮಗೆ ಚಿಕಿತ್ಸೆ ಸಿಗಲಿಲ್ಲ ಅಂಥ ಪ್ರಾಣಗಳಿಗೆ ನಾವು ಉಳಿಸ್ಬೋದು. ಸೊ ಇದೆಲ್ಲ ಸಾರ್ವಜನಿಕರೆಲ್ಲ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ನಮ್ಮ ಮರಣದ ರೇಟ್ ಏನಿದೆ ಕಡಿಮೆ ಮಾಡಬೇಕು, ಅಸಹಜ ಮರಣದ ರೇಟು ಕಡಿಮೆ ಮಾಡಬೇಕು. ಸೊ ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಸಿದ್ಧಾರ್ಥ ಪ್ರೆಸ್ ಅವರು ಮತ್ತು ನಮ್ಮ ಸಿದ್ಧಾರ್ಥ ಟಿವಿಯಿಂದ ಅವ್ರಿಗೆ ನಾನು ನಿಮಗೆಲ್ಲರೂ ಧನ್ಯವಾದ ಹೇಳ್ತಾ, ನಂದು ಇದು ಒಂದು ಕಿವಿ ಮಾತಂತ ಹೇಳಿಕೊಂಡು ಈ ಒಂದು ವಿಶ್ವ ಪ್ರಥಮ ಚಿಕಿತ್ಸೆ ದಿನ ಒಂದು ಅದ್ದೂರಿಯಾಗಿ ಎಲ್ಲರೂ ತಮ್ಮ ಮೆಸೇಜನ್ನು ಯಾರು ಈ ಮೆಸೇಜ್ ಕೇಳಿಲ್ಲ ಅವರಿಗೆ ತಲುಪಿಸ್ಬೇಕು. ಆ ತಲುಪಿದ ಮೇಲೆ ಅವರು ಇದ್ರ ಬಗ್ಗೆ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡು ಇದು ಒಂದು ಪ್ರಥಮ ಚಿಕಿತ್ಸೆ ಅವ್ರಿಗೆ ಗೊತ್ತಿರಬೇಕು. ಇದನ್ನೇನು ನಾನು ಸಾರಾಂಶ ಹೇಳಿದ್ದೀನಿ, ಇದು ಕಾಮನ್ ಇದೆ, ಇನ್ನೂ ಹಲವಾರು ಇದೆ. ಬಟ್ ಅದು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಎಲ್ಲ ಹೇಳುತ್ತೆ ಏನೇನು ಮಾಡಬೇಕು ಫಸ್ಟ್ ಏಡ್ ಅಂತ. ಇವಾಗೆಲ್ಲ ಈಸಿ ಇದೆ, AI ಬಂದುಬಿಟ್ಟಿದೆ, ಗೂಗಲ್ ಬಂದಿದೆ. ಟೈಪಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ವಾಯ್ಸ್ ಕಾಲ್ ಹೇಳಿದ್ರೆ ತಾನೇ ಹೇಳುತ್ತೆ, ತಾನೇ ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಂಡು ತಾನೇ ಒಂದು ಸ್ಪೀಚ್ ಥರ ಹೇಳುತ್ತೆ. ಅಂಥ ಕಾಲ ಅವಕಾಶವಿದೆ ಎಲ್ರಿಗೂ ಇವಾಗ. ಸೊ ಸೈನ್ಸ್ ಈಸ್ ನಾಟ್ ಫಾರ್ ಫ್ರಮ್ ಅನ್ಎಜುಕೇಟೆಡ್ ಪೀಪಲ್. ಸೊ ಇದು ಹೇಳ್ತಾ ನಾನು ಈ ಒಂದು ನನ್ನ ಟಾಕನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಸಿದ್ಧಾರ್ಥ ರೇಡಿಯೋಗೆ ಧನ್ಯವಾದ ಹೇಳ್ತಾ ಎಲ್ಲರೂ ಸಿದ್ಧಾರ್ಥ ರೇಡಿಯೋ ಕೇಳಿ ಅಂತ ನಾನು ನಿಮಗೆಲ್ಲ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.